ನಿಮಗೆ ಕುತ್ತಿಗೆ ನೋವು ಬರ್ತಾ ಇದೆ, ಶೋಲ್ಡರ್ ಪೇನ್ ಆಗ್ತಾ ಇದೆ, ಅಥವಾ ಬೆನ್ನಿನಲ್ಲಿ ನೋವು ಆಗ್ತಾ ಇದೆ. ದೇಹದಲ್ಲಿ ಯಾವುದೇ ಒಂದು ನೋವು ಬರೋದು ವಾತದ ಡಿಸಾರ್ಡರ್ ಇಂದ. ವಾತ ಅಂದ್ರೆ ಗಾಳಿ ತತ್ವ. ಯಾವಾಗ ಗಾಳಿ ತತ್ವ ನಮ್ಮಲ್ಲಿ ಸೇರ್ಕೊಳ್ಳುತ್ತೆ, ಅದರ ಫ್ಲೋ ಸಲೀಸಾಗಿ ಆಗೋದಿಲ್ಲ, ಅವಾಗ ನೋವು ಕ್ರಿಯೇಟ್ ಆಗುತ್ತೆ. ಸೊ ಆ ವಾತವನ್ನ ರಿಲೀವ್ ಮಾಡ್ಲಿಕ್ಕೆ ನೀವು ಈ ವಾಯು ಮುದ್ರೆಯನ್ನ ಮಾಡಬಹುದು. ಇದನ್ನ ಪ್ರತಿನಿತ್ಯ ಒಂದು 20 ನಿಮಿಷ ಮಾಡಿ. ಇದು ನಿಮ್ಮ ದೇಹದಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತೆ, ಮನಸ್ಸಿನಲ್ಲಿರುವ ಚಂಚಲತೆಯನ್ನು ಕಡಿಮೆ ಮಾಡುತ್ತೆ. ಸೊ ಒಂದು 20 ನಿಮಿಷದ ಅಭ್ಯಾಸ ಪ್ರತಿನಿತ್ಯ, ಎನಿ ಟೈಮ್ ಆಫ್ ದ ಡೇ ನೀವು ಇದನ್ನ ಮಾಡಬಹುದು. ಯಾರಿಗೆ ರಾತ್ರಿ ನಿದ್ರೆ ಬರಲ್ಲ ಅವರು ಕೂಡ ಸಾಯಂಕಾಲದ ಸಮಯಕ್ಕೆ ಈ ಮುದ್ರೆಯನ್ನ ಮಾಡೋದ್ರಿಂದ ನಿಮಗೆ ನಿದ್ರೆಯ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಬಟ್ ಈ ಯಾವುದೇ ಒಂದು ಮುದ್ರೆ ಅಭ್ಯಾಸ ನಿಮ್ಮ ಮೇಲೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ಒಂದು 15 ದಿವಸ, 20 ದಿವಸ, ಒಂದು ತಿಂಗಳ ಮಟ್ಟಿಗೆ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದಾಗ ಆ ಎನರ್ಜಿ ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಸೊ ಒಂದ್ ದಿವಸ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಏನೂ ಆಗಿಲ್ಲ ಅಂತ ಬಿಡೋದಲ್ಲ. ಸೊ ನಿಮ್ಮಲ್ಲಿ ವಾತದ ಡಿಸಾರ್ಡರ್ ಇದೆ ಅಂದ್ರೆ ಈ ಮುದ್ರೆಯನ್ನ ಮಾಡಿ ಎನಿ ಟೈಮ್ ಆಫ್ ದ ಡೇ. ನಿಮಗೆ ಸುಮ್ಮನೆ ಈ ತರ ಹಿಡ್ಕೊಂಡು ಎರಡೂ ಕೈಯಲ್ಲಿ ಕೂತ್ಕೊಳ್ಳೋದು ಅಷ್ಟೇ, ಮತ್ತೇನಿಲ್ಲ. ಸೊ ವಾತವನ್ನ ಇದು ಕಡಿಮೆ ಮಾಡುತ್ತೆ. ವಿಡಿಯೋ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ.